ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಕೇಳುತ್ತಿದೆ ಹೆಂಡತಿಗೇಕೆ ಕಳಂಕ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಡೀ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇದೆ. ರಾಜ್ಯದ ಜನ ಬೆಕ್ಕಸ ಬೆರಗು ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಸರ್ಕಾರದ ಪ್ರತಿಯೊಂದು ನಡೆ, ಪೊಲೀಸರ ಪ್ರತಿಯೊಂದು ನಡೆ ಆಶ್ಚರ್ಯವನ್ನ, ಆಘಾತವನ್ನ ಉಂಟು ಮಾಡ್ತಾ ಇರುವಂತದ್ದು. ನಾವು ಮಾತನಾಡ್ತಾ ಇರೋದು ಡಿವೈಎಸ್ಪಿ ಗಣಪತಿ ಅವರ ಆತ್ಮಹತ್ಯೆ ಪ್ರಕರಣ. ಈ ಕುರಿತಾಗಿ ಸರ್ಕಾರದ ಹಾಗೂ ಪೊಲೀಸ್ ಇಲಾಖೆಯ ನಡೆಯ ಕುರಿತಾಗಿ ಪ್ರಕರಣ ಆರಂಭಕ್ಕೂ ಮುನ್ನವೇ ಅಂತ್ಯವನ್ನ ಬರೆದಿದೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ. ಇಡೀ ಕುಟುಂಬದ ಮೇಲೆ ಒಂದು ಅಪವಾದವನ್ನ ಹೊರಿಸಿ ತಾವು ಅಲ್ಲಿಂದ ಸಾರಾಸಗಟಾಗಿ ಸಲೀಸಾಗಿ ಹೊರಟೋಗಬಹುದು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲದರಿಂದ ನೊಂದಿರುವಂತಹ ಕುಟುಂಬ ಈಗ ಸುದ್ದಿಗೋಷ್ಠಿಯ ಮೂಲಕ ತನ್ನ ನೋವನ್ನ ಹೇಳ್ಕೊಂಡಿದೆ. ಇಡೀ ಕರ್ನಾಟಕ ಕೇಳುತ್ತಿದೆ ಹೆಂಡತಿಗೇಕೆ ಕಳಂಕ ಅಂತ. ಸರ್ಕಾರದ ನಡೆ, ಡಿವೈಎಸ್ಪಿಯ ಆತ್ಮಹತ್ಯೆ ಪ್ರಕರಣದ ಕುರಿತಾಗಿ ಹಲವು ಪ್ರಶ್ನೆಗಳನ್ನ ನಿರಂತರವಾಗಿ ಜನ ಕೇಳುವಂತೆ ಮಾಡ್ತಾ ಇದೆ. ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ. ಅವರನ್ನ ಸ್ವಾಗತಿಸುವಂತಹ ಸಮಯ. ಮೊದಲಿಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ವಿಮಲಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದಂತಹ ಅಂಬಿಕಾ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಬಿಕಾ ಅವರೇ. ಇನ್ನು ಬಿಜೆಪಿಯ ನಾಯಕಿಯಾದಂತಹ ಶ್ರುತಿ ಅವರು ನಮ್ಮ ಜೊತೆ ಇದ್ದಾರೆ. ಶ್ರುತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಮ್ಮೆಲ್ಲರೊಂದಿಗೆ ಚರ್ಚೆಯನ್ನ ಆರಂಭಿಸೋದಕ್ಕೆ ಮುಂಚೆ ನಿರಂತರವಾಗಿ ಕುಟುಂಬ ಒಂದು ಕಡೆ ತನ್ನ ಕುಟುಂಬದ ಸದಸ್ಯನನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ, ಮತ್ತೊಂದು ಕಡೆ ಡಿವೈಎಸ್ಪಿ ಗಣಪತಿಯ ಸಾವಿಗೆ ಕುಟುಂಬವೇ ಕಾರಣ, ಪತ್ನಿಯೇ ಕಾರಣ ಅನ್ನುವಂತಹ ಸರ್ಕಾರದ ಪೊಲೀಸರ ನಡೆ ಆ ಕುಟುಂಬಕ್ಕೆ ಮತ್ತಷ್ಟು ಬರಸಿಡಿಲನ್ನ ಬಡಿಯುವಂತೆ ಮಾಡಿದೆ. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವ ಲಕ್ಷಣಗಳು ಮಾತ್ರ ಇಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಅವರ ಕುಟುಂಬ ಈಗ ನ್ಯಾಯಾಲಯದ ಮೊರೆ ಹೋಗಿದೆ. ಮತ್ತೊಂದು ಕಡೆ ಕೇಸ್ನಲ್ಲಿ ಗಣಪತಿ ಪತ್ನಿಗೆ ಸರ್ಕಾರ ಕಳಂಕ ತರೋದಕ್ಕೆ ಹೊರಟಿದೆ. ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸರ್ಕಾರದಿಂದ ನ್ಯಾಯ ಸಿಗೋಲ್ಲ ಎಂದು ಮನಗಂಡಿರುವ ದಿವಂಗತ ಗಣಪತಿ ಕುಟುಂಬಸ್ಥರು ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದ್ದಾರೆ. ಗಣಪತಿ ಪತ್ನಿ ಪುತ್ರನ ದೂರನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಕೈಗೊಳ್ಳಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಅದರಿಂದ ಏನು ಮಾಡಿದ್ದೀವಿ ಅಂದರೆ, ನಾವೀಗ ಪ್ರೈವೇಟ್ ಕೇಸ್ ಇದು ಮಾಡಿದ್ದೀವಿ. ಯಾವುದು ಇದ್ರ ಮೇಲೆ, ಯಾಕಂದರೆ ನಮ್ಮದು ಈ ಇದನ್ನು ಕಂಪ್ಲೇಂಟನ್ನು ಇದು ಮಾಡಿ ಪೊಲೀಸಿಗೆ ಈ ಕಂಪ್ಲೇಂಟಿನ ಮುಖಾಂತರ ವಿಚಾರಣೆ ಮಾಡೋಕ್ಕೆ ಇದು ಮಾಡಿದ್ದೀವಿ ನಾವು. ಮಾಡ್ತಾ ಇರೋದು ಅವ್ರು ಆಗೋದಿಲ್ಲ ಅಂದರು. ಇದು ಆಲ್ರೆಡಿ ಇನ್ವೆಸ್ಟಿಗೇಷನ್, ಇದು ನಾವು ಪುನಃ ಎಫ್ ಐ ಆರ್ ಆಗಿ ತಗೊಳಕ್ಕಾಗೋದಿಲ್ಲ ಅಂತ. ಆಗ ನಮಗೆ ಗೊತ್ತಾಗಿದೆ ನಮ್ಮದು ಯಾವುದೋ ಕಂಪ್ಲೇಂಟು ಎಫ್ ಐ ಆರ್ ಮಾಡಿದೆ ಅವರು ಅಂತ. ನಾವು ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಅಫಿಷಿಯಲಿ, ಕೊಟ್ಟಿರೋದು ಇದು ಅಫಿಷಿಯಲ್. ಇನ್ನು ಸಚಿವ ಜಾರ್ಜ್ ರಕ್ಷಣೆಗೆ ನಿಂತಿರುವ ಸರ್ಕಾರ ಗಣಪತಿ ಆತ್ಮಹತ್ಯೆ ಕೇಸಲ್ಲಿ ಅವರ ಹೆಂಡತಿಯ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡ್ತಿದೆ. ಸದನಕ್ಕೆ ಸರ್ಕಾರ ಕೊಟ್ಟ ಸಿದ್ಧ ಉತ್ತರ. ಶ್ರೀ ಎಂಕೆ ಗಣಪತಿ, ಡಿವೈಎಸ್ಪಿ, ಇಲಾಖಾ ವಿಚಾರಣೆ, ಐಜಿಪಿ ಕಚೇರಿ, ಪಶ್ಚಿಮ ವಲಯ, ಮಂಗಳೂರು. ಇವರು ದಿನಾಂಕ 7/7/2016 ಅಸಹಜ ಸಾವನ್ನ ಹೊಂದಿದ್ದು, ಈ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ಭಿನ್ನ ವರದಿಗಳು ಪ್ರಸಾರವಾಗ್ತಿವೆ. ಸದರಿ ಘಟನೆಯ ಬಗ್ಗೆ ಶ್ರೀ ಎಂಕೆ ಕುಶಾಲಪ್ಪನವರು ಫಿರ್ಯಾದನ್ನ ನೀಡಿರ್ತಾರೆ. ಈ ದೂರಿನಲ್ಲಿ ತನ್ನ ಮೊದಲನೇ ಮಗ ಗಣಪತಿಯು ಈ ಹಿಂದೆ ಬೆಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅವರ ಹೆಂಡತಿ ಮಕ್ಕಳು ಮಂಗಳೂರಿನಲ್ಲಿದ್ದರು. ಆ ಸಮಯದಲ್ಲಿ ಅವರ ಹೆಂಡತಿ ಗಂಡನನ್ನ ಕಡೆಗಣಿಸಿದ್ಲು. ಗಣಪತಿ ಡಿವೈಎಸ್ಪಿ ಆಗಿ ಬಡ್ತಿ ಹೊಂದಿದ ಮೇಲೆ ಮಂಗಳೂರಿಗೆ ವರ್ಗಾವಣೆಯಾಗಿ ಹೋಗಿದ್ರು ಸಹ ಗಂಡನನ್ನ ಇಲ್ ಟ್ರೀಟ್ ಮಾಡಿದ್ಲು. ನನ್ನ ಮಗ ಕಳೆದ 2 ತಿಂಗಳ ಹಿಂದೆ ಬಡ್ತಿ ಹೊಂದಿ ಮಂಗಳೂರಿಗೆ ಬಂದಿದ್ರು. ಸಂಸಾರದಲ್ಲಿ ನೆಮ್ಮದಿ ಇಲ್ಲದೇ ಇದ್ದ ಕಾರಣ ನನ್ನೊಂದಿಗೆ ಈ ವಿಷಯವನ್ನ ತಿಳಿಸಿದ್ರು. ನನ್ನ ಮಗ ಗಣಪತಿಗೆ ಸಂಸಾರದೊಂದಿಗೆ ಹೊಂದಾಣಿಕೆ ಇಲ್ಲದೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಈ ದಿವಸ ಮಡಿಕೇರಿಯ ವಿನಾಯಕ ಲಾಡ್ಜ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ತಿಳಿಸಿರುತ್ತಾರೆ. ಈ ದೂರಿನ ಮೇರೆಗೆ ಸದರಿ ಪ್ರಕರಣವನ್ನ ಮಡಿಕೇರಿ ನಗರ ಪೊಲೀಸ್ ಠಾಣಾ UDR ನಂಬರ್ 9/2016 ಕಲಂ 174 CRP ರೀತ್ಯ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಳ್ಳಲಾಗ್ತಿದೆ. ಅಸಹಜ ಸಾವಿನ ತನಿಖೆಯ ನಿಯಮದಂತೆ ಕ್ರಮ ವಹಿಸಲಾಗಿರುತ್ತದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಎಂಕೆ ಗಣಪತಿಯವರ ಸಹೋದರರಾದ ಶ್ರೀ ಎಂಕೆ ತಮ್ಮಯ್ಯ, ಡಿವೈಎಸ್ಪಿ ಮತ್ತು ಶ್ರೀ ಎಂಕೆ ಮಾಚಯ್ಯನವರು ಹಾಜರಿದ್ದು, ತಮ್ಮ ಸಹೋದರ ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಅಸಮಾಧಾನದಿಂದ ಖಿನ್ನತೆಗೆ ಒಳಗಾಗಿದ್ರು ಅಂತ ಹೇಳಿಕೆ ನೀಡಿರುತ್ತಾರೆ. ಮೃತರ ಪತ್ನಿ ಶ್ರೀಮತಿ ಪಾವನ ಇವರು ತಮ್ಮ ಪತಿ ಕರ್ತವ್ಯದ ಒತ್ತಡಕ್ಕೆ ಒಳಗಾಗಿದ್ದಾರೆಂದು ತಿಳಿಸಿರುತ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರು.
ಇದು ರಾಜ್ಯ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನಕ್ಕೆ ಕೊಟ್ಟಿರುವ ಉತ್ತರ. ಆದರೆ ನಿನ್ನೆಯಷ್ಟೇ ಮಡಿಕೇರಿಯ ಕುಶಾಲನಗರ ಪೊಲೀಸ್ ಠಾಣೆಗೆ ಡಿವೈಎಸ್ಪಿ ಗಣಪತಿ ಅವರ ಪತ್ನಿ ಕೊಟ್ಟಿದ್ದ ದೂರು ಇದಕ್ಕೆ ತದ್ವಿರುದ್ಧವಾಗಿದೆ. ಸರ್ಕಾರ ಸದನಕ್ಕೆ ಸಲ್ಲಿಸಿರುವ ಯಾವೊಂದು ವಿಷಯವೂ ಅವರು ಕೊಟ್ಟಿರುವ ದೂರಿನಲ್ಲಿಲ್ಲ. ಡಿವೈಎಸ್ಪಿ ಗಣಪತಿ ಪತ್ನಿ ಪಾವನ ಕೊಟ್ಟ ದೂರು. ಇವರಿಗೆ ಸಬ್ ಇನ್ಸ್ಪೆಕ್ಟರ್, ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆ, ಕುಶಾಲನಗರ. ಸರ್, ನಾನು ಸೋಮವಾರಪೇಟೆ ತಾಲೂಕಿನ ರಂಗಸಮುದ್ರ ಗ್ರಾಮದ ಎಂಕೆ ಕುಶಾಲಪ್ಪ ಅವರ ಪುತ್ರ ದಿವಂಗತ ಎಂಕೆ ಗಣಪತಿಯವರ ಪತ್ನಿ ಪಾವನ. ನಮ್ಮದು ಅನ್ಯೋನ್ಯ ವೈವಾಹಿಕ ಜೀವನವಾಗಿತ್ತು. ಈ ನಮ್ಮ ದಾಂಪತ್ಯದಲ್ಲಿ ನನ್ನ ಗಂಡನಿಗೆ ನಾನು ಎಲ್ಲ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೇನೆ. ಇದಕ್ಕೆ ಉತ್ತರವಾಗಿ ನನ್ನ ಪತಿಯೂ ಅಷ್ಟೇ ಪ್ರೀತಿ ವಿಶ್ವಾಸವನ್ನು ನನಗೂ ತೋರಿಸಿದ್ದಾರೆ. ಅವರು ಪೊಲೀಸ್ ಇಲಾಖೆಯಲ್ಲಿ ತಾವು ಅನುಭವಿಸಿದ ಕಷ್ಟ, ಕಿರುಕುಳವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದರು. ಹಲವು ಸಂದರ್ಭಗಳಲ್ಲಿ ನನ್ನ ಪತಿಗೆ ಹಿರಿಯ ಅಧಿಕಾರಿಗಳಾದ ಎಂ ಪ್ರಸಾದ್ ಮತ್ತು ಪ್ರಣಬ್ ಮೊಹಾಂತಿ ಅಕ್ರಮವಾಗಿ ಹಣವನ್ನು ಸಂಗ್ರಹಿಸುವಂತೆ ತುಂಬ ಒತ್ತಡ ಹೇರಿದ್ದನ್ನು ನನ್ನ ಮುಂದೆ ಹೇಳಿಕೊಂಡಿರ್ತಾರೆ. ನನ್ನ ಪತಿ ಹಿರಿಯಾಧಿಕಾರಿಗಳಿಂದ ಅತ್ಯಂತ ದಾರುಣವಾದ ಕಿರುಕುಳವನ್ನು ಅನುಭವಿಸಿದರು. ಕೆಜೆ ಜಾರ್ಜ್ ಗೃಹ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ನನ್ನ ಪತಿಯ ಮೇಲೆ ಹಿರಿಯ ಅಧಿಕಾರಿಗಳ ಒತ್ತಡ ಹೆಚ್ಚಾಯಿತು. ಅವರ ಬಡ್ತಿಯನ್ನು ಯಾವುದೇ ಕಾರಣವಿಲ್ಲದೆ ತಡೆ ಹಿಡಿಯಲಾಯಿತು ಮತ್ತು ಪೊಲೀಸ್ ಠಾಣೆಯಿಂದ ಠಾಣೆಗೆ ವರ್ಗಾವಣೆ ಮಾಡಲಾಯಿತು. ಕೆಜೆ ಜಾರ್ಜ್ ಬೆಂಬಲದಿಂದ ನಿರಂತರವಾಗಿ ಹಿರಿಯ ಅಧಿಕಾರಿಗಳು ನೀಡುತ್ತಿದ್ದ ಕಿರುಕುಳವನ್ನು ತಡೆಯಲಾಗಲಿಲ್ಲ. ಇದಕ್ಕಾಗಿ ಒತ್ತಡ, ಕಿರುಕುಳದಿಂದ ಉಂಟಾದ ಹತಾಶೆಯಿಂದ ಅವರು 7/7/2016 ಮಾಧ್ಯಮದ ಮುಂದೆ ಬಂದು ಅವರು ತೆರೆದಿಟ್ಟ ಎಲ್ಲ ಘಟನಾವಳಿಗಳು ಸತ್ಯವಾಗಿದ್ವು. ವರ್ಷಗಳಿಂದಲೂ ನಡೆಯುತ್ತಿದ್ದ ಈ ಎಲ್ಲ ಬೆಳವಣಿಗೆಗಳಿಂದ ಒತ್ತಡಕ್ಕೊಳಗಾಗಿ ನನ್ನ ಪತಿ ತಮ್ಮ ಜೀವವನ್ನು ಅಂತ್ಯಗೊಳಿಸುವ ನಿರ್ಧಾರಕ್ಕೆ ಬರುವಂತೆ ಮಾಡಿತ್ತು. ಗೃಹ ಸಚಿವ ಕೆಜೆ ಜಾರ್ಜ್, ಅಧಿಕಾರಿಗಳಾದ ಎಂ ಪ್ರಸಾದ್, ಪ್ರಣಬ್ ಮೊಹಾಂತಿ ನನ್ನ ಪತಿಗೆ ನೀಡಿದ ಕಿರುಕುಳ ಹಾಗೂ ಮಾನಸಿಕ ಚಿತ್ರಹಿಂಸೆಯಿಂದಲೇ ನನ್ನ ಪತಿ ತಮ್ಮ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ. ಆದ್ದರಿಂದ ಈ ಮೂವರ ವಿರುದ್ಧ ಇನ್ನಿತರ ಯಾರೇ ಈ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ನನಗೂ ನನ್ನ ಮಕ್ಕಳಿಗೂ ನ್ಯಾಯ ಒದಗಿಸಬೇಕು. ನಿಮ್ಮ ವಿಧೇಯ ಪಾವನ ಕೆಕೆ. ನೋಡಿದ್ರಲ್ಲ, ಸರ್ಕಾರ ಕೊಟ್ಟ ವರದಿಗೂ ಗಣಪತಿಯವರ ಪತ್ನಿ ಕೊಟ್ಟ ವರದಿಗೂ ಒಂದಿಂಚು ತಾಳೆ ಆಗ್ತಿಲ್ಲ. ಗಣಪತಿ ತಂದೆಯೇ ನನಗೆ ಗೊತ್ತಿಲ್ಲದೆ ಸಹಿ ಮಾಡಿಸಿಕೊಂಡಿದ್ದಾರೆ ಅಂತ ಬಾಯಿಬಿಟ್ಟು ಹೇಳ್ತಿದ್ರು. ಅವರ ಹೇಳಿಕೆಯ ಪ್ರತಿಯನ್ನೇ ಜಾರ್ಜ್ ರಕ್ಷಣೆಗೆ ಬಳಸಿಕೊಳ್ಳುತ್ತಿದೆ. ಒಂದು ವೇಳೆ ಇದರಲ್ಲಿ ಸರ್ಕಾರದ ಕೈ ಮೇಲಾದರೆ ಸಿಎಂ ಸಿದ್ದರಾಮಯ್ಯ ನಗುವಂತಿಲ್ಲ, ತಲೆ ತಗ್ಗಿಸಬೇಕು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಎರಡು ವರದಿಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಸರ್ಕಾರ ಸದನದಲ್ಲಿ ಮಂಡಿಸಿರುವಂತಹ ವರದಿ, ಮತ್ತೊಂದು ಪಾವನ ನೀಡಿರುವಂತಹ ಕಂಪ್ಲೇಂಟ್ನ ಕಾಪಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ಜೊತೆಗೆ ಮತ್ತೊಂದು ಸ್ಪಷ್ಟನೆ, ಇಡೀ ಸಿಐಡಿ ವರದಿಯನ್ನ ಗಣಪತಿ ಅವರ ತಂದೆ ನೀಡಿರುವಂತಹ ಕಂಪ್ಲೇಂಟ್ ಮೇಲೆ ನಡೆಸಲಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕುಶಾಲಪ್ಪ ಅವರು, ಗಣಪತಿ ಅವರ ತಂದೆ ಹೇಳ್ತಾರೆ, ನಾನು ದುಃಖದಲ್ಲಿದ್ದೆ, ನಾವು ಬರ್ಕೊಳ್ತೀವಿ, ಸೈನ್ ಮಾಡಿ ಅಂತ ನನ್ನ ಕೈಲಿ ಸೈನ್ ಮಾಡಿಸ್ಕೊಂಡ್ರೆ ವಿನಃ ಅದರಲ್ಲಿ ಏನಿದೆ ಅನ್ನೋದು ನನಗೆ ಇವತ್ತಿನವರೆಗೆ ಗೊತ್ತಿಲ್ಲ ಅನ್ನೋದನ್ನ ದೂರು ದಾಖಲಾದ ಮುಂದಿನ ದಿನವೇ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ವಿಮಲಾ ಅವರಿಂದ ಆರಂಭಿಸ್ತೀನಿ. ವಿಮಲಾ ಅವರೇ, ಏನು ನಡೀತಾ ಇದೆ ರಾಜ್ಯದಲ್ಲಿ? ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಪೊಲೀಸ್ ಇಲಾಖೆ ಏನಾಗ್ತಾ ಇದೆ? ಇದು ಬಹುಶಃ ಇತ್ತೀಚಿನ ದಿವಸದ ಬಹಳಷ್ಟು ವಿದ್ಯಮಾನಗಳು ತೀರಾ ಗೊಂದಲ, ಗೋಜಲು, ಕಳವಳ, ಆತಂಕ ಇದೆಲ್ಲವನ್ನು ಮುಟ್ಟಿಸುವ ಥರದಲ್ಲಿ ಇದೆ. ಬಹುಶಃ ನನಗೆ ಇದನ್ನು ಯಾವುದೋ ಒಂದು ಪತ್ರ ಅಥವಾ ಒಂದು ಕಂಪ್ಲೇಂಟು ಅನ್ನೋ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸ್ದೇನೆ ವಿತ್ ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕಾದಂತಹ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಓಕೆ, ಮೇಲ್ನೋಟಕ್ಕೆ ನಮಗೆ ಪರಮೇಶ್ವರ್ ಅದೇನೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಥವಾ ಇದೇನೋ ಒಂದು ಮಾಡಿಬಿಟ್ರು ಅನ್ನೋದಷ್ಟೇ ಕಂಡರೂ ಕೂಡ ಇನ್ನೂ ಇಂತಹ ಎಷ್ಟು ಅವಘಡಗಳು ಈ ರಾಜ್ಯದಲ್ಲಿ ಆಗಲಿಕ್ಕೆ ಕಾದು ಕೂತಿದ್ದಾವೆ ಅಂತ ಅನ್ನೋದು. ಯಾಕೆಂದರೆ ಯಾವುದೇ ವ್ಯಕ್ತಿ ಜಸ್ಟ್ ಲೈಕ್ ದಟ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದಿಲ್ಲ. ಹೂ ಎವರ್ ಇಟ್ ಈಸ್, ಅದು ಪೊಲೀಸ್ ಇರ್ಬೋದು, ಡಾಕ್ಟ್ರ್ ಇರ್ಬೋದು, ಬ್ಯಾಂಕ್ ಎಂಪ್ಲಾಯಿ ಇರ್ಬೋದು, ಆರ್ಡಿನರಿ ಜನಗಳಿರ್ಬೋದು, ಗಂಡಿರ್ಬೋದು, ಹೆಣ್ಣಿರ್ಬೋದು, ಆತ್ಮಹತ್ಯೆಗೆ ಒಬ್ಬರಿಗೆ ಪ್ರಚೋದನೆ, ಪ್ರೇರೇಪಣೆ ಆಗುವಾಗ ಇವನ್ ಸೈಕಿಯಾಟ್ರಿಸ್ಟು ಕೂಡ ಅದನ್ನು ತುಂಬ ಸರಿ ಹೇಳ್ತಾರೆ. ಅದು ಮನಸ್ಸಿನ ಒಳಗಡೆ ತಯಾರಿ ಮಾಡಿ 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 ಫೈನಲಿ ದೇ ಗೋ ಟು ದಟ್ ಎಕ್ಸ್ಟೆಂಟ್ ಅಂತ. ಸೊ ಹೋದ ನಂತರದಲ್ಲಿ ಆದಂತಹ ಘಟನೆಗಳನ್ನ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ಈಗ ಬೆಳಗ್ಗೆ ನಿಮ್ಮ ಇದರಲ್ಲಿ ಕೂತಾಗಲೇ ಒಂದು ಪತ್ರಿಕೆ ಓದ್ತಾ ಇದ್ದೆ. 2003ರಿಂದ 2013ರವರೆಗಿನ ಪೊಲೀಸ್ ಮೆನ್ಗಳು
ಆತ್ಮಹತ್ಯೆ ಮಾಡ್ಕೊಂಡಿದ್ದನ್ನು ಅಂದರೆ ಕಿಲ್ಡ್ ಅನ್ನೋ ಥರದಲ್ಲಿ ಕೊಟ್ಟಿದ್ದಾರೆ 122 ಅಂತ. ಸೊ ಅದರಲ್ಲಿ ಐ ಥಿಂಕ್ 2007ರಲ್ಲಿ 27 ಆಗಿದೆ. ದೆನ್ 2013ರಲ್ಲಿ 15 ಆಗಿದೆ. 15ರಿಂದ ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂತ ಆ ನ್ಯೂಸ್ ಪೇಪರ್ ರಿಪೋರ್ಟ್ ನಾನು ಓದ್ತಾ ಇದ್ದೆ. ಅಂದರೆ ಅದರ ಅರ್ಥ ಗಣಪತಿ ಮಾತ್ರ ಅಲ್ಲ, ಅಂದರೆ ಇದರದೊಂದು ಸರಣಿಯೇ ಇದೆ. ಮತ್ತು ಇದನ್ನು ಒಂದು ರಾಜಕೀಯಕ್ಕೆ ಬಳಸುವ ಬದಲು ನಾವು ಒಂದು ರೆಟ್ರಾಸ್ಪೆಕ್ಟಿವ್ ಮತ್ತು ಇಂಟ್ರಾಸ್ಪೆಕ್ಷನ್ ಈ ಎರಡೂ ನೆಲೆಯಲ್ಲಿ ನೋಡಕ್ಕೆ ಸಾಧ್ಯ ಆದರೆ ಪಾವನಾತ್ಮನಾಥ ಸ್ಥಿತಿಗೆ ಯಾರು ಹೋಗಲಾರದಂತಹ ಒಂದು ಸ್ಥಿತಿ ಬೇಕು ಅಂತ ನನಗನ್ಸುತ್ತೆ. ಹಾಗಾಗಿ ಬಹುಶಃ ಸುವರ್ಣ ಚಾನಲ್ ಅಂತಹ ಚಾನಲ್ಲಿ ಚರ್ಚೆಯನ್ನು ನಾವು ಮಾಡುವಾಗ ವಿತ್ ಲಿಟಲ್ ಲಾರ್ಜರ್ ಕಾಂಟೆಕ್ಸ್ಟು ಯಾಕಿದಾಗ್ತಾ ಇದೆ, ಹೇಗಾಯಿತು ಇದು. ಈಗ ಈ ಕಳೆದ 1 ವಾರ 10 ದಿವಸದಲ್ಲೇ ಈ ಥರದ್ದು 3-4-5 ವಿಷಯಗಳು ನೋಡು. ಅನುಪಮ ಶೆಣೈ ಆಯಿತು, ದೆನ್ ಅದೇನೋ ಕಲ್ಲಪ್ಪ ಬಂಡಿನೋ ಹಂಡಿಬಾಗ್ ಆಯಿತು, ಈಗ ಗಣಪತಿ ಆಯಿತು, ಗೊತ್ತಿಲ್ಲ ಇನ್ನು ಎಷ್ಟು ಅನ್ನೋದು ಪ್ರಶ್ನೆ ಇನ್ನೆಷ್ಟು ಅನ್ನೋ ಥರ. ಹಾಗಾಗಿ ಲಿಟ್ಲ್ ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಇದನ್ನು ನಾವು ನೋಡಬೇಕಾದ ಅಗತ್ಯ ಇದೆ. ಮತ್ತು ಬಹುಶಃ ನೆನ್ನೆಯ ಸದನದ ಸ್ಟೇಟ್ಮೆಂಟು ಒಂದು ಪ್ರಿಮೆಚ್ಯೂರ್ ಸ್ಟೇಟ್ಮೆಂಟ್ ಆಯ್ತೇನೋ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆರಂಭದಿಂದಲೂ ಕೂಡ ಇದು ಪ್ರಿಮೆಚ್ಯೂರೇ ಆಗ್ತಾ ಇದೆ. ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಶ್ರುತಿ ಅವರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಶ್ರುತಿ ಅವರೇ, ಅಲ್ಲಿ ಶವ ನೇತಾಡ್ತಾ ಇರುತ್ತೆ, ಅಲ್ಲಿಂದ ಅಧಿಕಾರಿಗಳು ಆಚೆ ಬಂದು ನಿಂತ್ಕೋತಾರೆ, ತಕ್ಷಣ ಅವರ ತಮ್ಮ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ವತಃ ಗಣಪತಿ ತಮ್ಮ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಡಿಪ್ರೆಷನ್ ಅಲ್ಲಿ ಇದ್ರು, ಹಾಗಾಗಿಯೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕೌಟುಂಬಿಕ ಸಮಸ್ಯೆ ಇತ್ತು ಅನ್ನುವಂಥದ್ದು. ಅವರ ತಂದೆಯಿಂದ ಒಂದು ಸೈನ್ ಅನ್ನ ಮಾಡಿಸ್ಕೊಳ್ಳಾಗತ್ತೆ, ಇವರೇ ಸ್ಟೇಟ್ಮೆಂಟ್ ಅನ್ನ ಬರೀತಾರೆ. ಅದಾದ ನಂತರ ಅವರ ಹೆಂಡತಿಗೆ ಕಳಂಕ ತರುವಂತಹ ಪ್ರಯತ್ನ ಇಡೀ ಸದನದ ಮುಂದೆ ನಡೀತಾ ಇದೆ. ಏನು ಮಾಡಬೇಕು ಅನ್ಕೋತಾ ಇದೆ ಈ ಸರ್ಕಾರ? ಎಲ್ಲಿವರೆಗೂ ಬಂದು ನಿಂತಿದೆ ಇದು? ಮೊದಲಿಗೆ ನಾನು ಹೇಳಬೇಕು ಅಂತಿರೋದು, ನಾನಿಲ್ಲಿ ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ. ರಾಜ್ಯದಲ್ಲಿ ನೊಂದಿರುವಂತಹ ಪ್ರತಿಯೊಬ್ಬ ಮಹಿಳೆಯ ಪರವಾಗಿ ಒಂದು ಧ್ವನಿಯಾಗಿ ನಾನಿಲ್ಲಿ ಬಂದಿದ್ದೀನಿ. ಈ ಪ್ರಕರಣವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬ ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಇವ್ರು ಮಾಡ್ತಿರೋದೆಲ್ಲ ಡ್ರಾಮಾ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಆದರೆ ಎಷ್ಟು ಚಾಣಾಕ್ಷತನದಿಂದ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಕಥೆಗಳನ್ನ ಹುಟ್ಟಾಕಿ ಇದನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ. ಇವರು ಇರುವಂತಹ ಬುದ್ಧಿವಂತಿಕೆನ, ಇವರು ಇರುವಂಥ ಶಕ್ತಿನ ಈ ಪ್ರಕರಣನ ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರಲ್ಲ, ಇವ್ರಿಗೇನು ಭಯನೇ ಇಲ್ವಾ? DK ರವಿ ಅವರ ಪ್ರಕರಣದಲ್ಲಿ ಏನಾಯಿತು? ನಾವು ತಿಂಗಳಾನ್ಗಟ್ಲೆ ಹೀಗೆ ವರ್ಷಾನ್ಗಟ್ಲೆ ಇದೇ ಥರ ಚಾನಲ್ಗಳಲ್ಲಿ ಕೂತ್ವಿ, ಪ್ರತಿಭಟನೆ ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ, ಏನಾಯಿತು? ಏನೂ ಆಗಲಿಲ್ಲ. ಈ ಸರ್ಕಾರ ಒಂಥರ ಗೊಡ್ಡು ಬಿದ್ದೋಗಿದೆ. ಏನು TV ಚಾನಲ್ಗಳಲ್ಲಿ 1 ತಿಂಗಳು ತೋರಿಸ್ಬೋದು, ಇಡೀ ರಾಜ್ಯದಲ್ಲಿ ಟೈರ್ ಸುಟ್ಟಾಕ್ಬೋದು, ಪ್ರತಿಭಟನೆ ಆಗ್ಬೋದು, ಸ್ಕೂಲ್ಗಳು ಬಂದ್ ಆಗ್ಬೋದು, ಅಷ್ಟೇ ತಾನೇ. ಅದಕ್ಕೆ ಮೀರಿ ಈ ಜನ ನಮ್ಮ ಕೈಲಿ ಏನೂ ಮಾಡ್ಕೊಳಕ್ಕೆ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದವ್ರು ಇವರು. ಹಾಗಾಗಿ ಸದನದಲ್ಲಿ ಕೂಡ ಸುಳ್ಳು ಹೇಳೋಷ್ಟ್ರ ಮಟ್ಟಿಗೆ ಈ ಸರ್ಕಾರ ಹೋಗಿದೆ ಅನ್ನೋದೇ ನಿಜಕ್ಕೂ ದುರಾದೃಷ್ಟಕರ. ಈ ಸರ್ಕಾರ ತಮ್ಮ ಓಟಿಗೋಸ್ಕರ, ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಬ್ಬ ಮಹಿಳೆಯ ಮೇಲೆ ಆಕೆಗೆ ಅವಮಾನ ಬರುವಂಥ, ಆಕೆಗೆ ಕಳಂಕ ಬರುವಂಥ ಅಪಾದನೆಗಳನ್ನು ಮಾಡ್ತಾರೆ ಅಂದರೆ ಇದಕ್ಕಿಂತ ಒಂದು ತಲೆ ತಗ್ಗಿಸುವಂಥ ಪರಿಸ್ಥಿತಿ ಇನ್ನೆಂದೂ ನಾನು ಈ ಕರ್ನಾಟಕದಲ್ಲಿ ನೋಡಿರಲಿಲ್ಲ. ಆಕೆ ಬೆಳಗ್ಗೆ ಕೂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ, ನಾನು ಆಗ್ಲೇ ಗಂಡನನ್ನ ಕಳ್ಕೊಂಡಿದ್ದೀನಿ, ನಾನು ವಿಧವೆ ಆಗಿದ್ದೀನಿ, ಆದ್ರೆ ಈ ಸಂದರ್ಭದಲ್ಲಿ ನನ್ನ ಮೇಲೇ ಕಳಂಕ, ಅದು ಸದನದ ಮುಂದೆ ಕಳಂಕ ತರ್ತಾರೆ ನನ್ನ ಕುಟುಂಬಕ್ಕೆ ಅಂತ. ಈಕೆ ಹೋಗಿ ತನ್ನ ಪರ್ಸನಲ್ ಲೈಫ್ ಬಗ್ಗೆ ಅಥವಾ ವೈವಾಹಿಕ ಜೀವನದ ಬಗ್ಗೆ ಇವ್ರ ಮುಂದೆ ಹೇಳ್ಕೋಬೇಕಾಗಿತ್ತ ಶ್ರುತಿ? ತನಿಖೆ ಇನ್ನು ಆರಂಭಿಕ ಹಂತದಲ್ಲಿದೆ. ಆಗ್ಲೇ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಮಧ್ಯಂತರ ವರದಿ ಹೇಗೆ ಅಂದ್ರೆ, ಅದು ಮೊದಲು ಯಾರು ಇಡೀ ರಾಜ್ಯದ ಜನತೆ ಅನ್ಕೊಂಡಿದ್ರು ರಾಜ್ಯ ಸರ್ಕಾರಕ್ಕೆ ಏನು ಬೇಕೋ ಅದನ್ನ CID ತಂದು ಕೊಡುತ್ತೆ ಅಂತ. ಮಧ್ಯಂತರ ವರದಿಯೂ ಅದೇ ಆಗಿರೋದು. ಇಲ್ಲ, ನಿನ್ನೆ ನೀವು ಸದನದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಜಾರ್ಜ್ ಅವರು ವೇಷದಲ್ಲಿ ಹೇಳ್ತಾ ಇದ್ರು, ನಿಮ್ಮ ಹತ್ರ ಏನಾದ್ರು ಎವಿಡೆನ್ಸ್ ಇದ್ರೆ ಕೊಡ್ರಿ, ಎವಿಡೆನ್ಸ್ ಇದ್ರೆ ಕೊಡ್ರಿ ಅಂತ ಕೇಳ್ತಾ ಇದ್ರಲ್ಲ. ಇದೇ ಪರಮೇಶ್ವರ್ ಅವ್ರಿಗೆ ನಾವು ಪ್ರಶ್ನೆ ಕೇಳಬೇಕು, ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಅಂತ ಇವ್ರು ಸದನದಲ್ಲಿ ಓದ್ತಾ ಇದಾರಲ್ಲ, ಇವ್ರ ಹತ್ರ ಏನಾದ್ರು ಎವಿಡೆನ್ಸ್ ಇದೆಯಾ? ಇವ್ರ ಹತ್ರ ಏನಾದ್ರು ಎವಿಡೆನ್ಸ್ ಇದ್ದು ಈಗ ಮಾತಾಡ್ತಾ ಇದ್ದಾರಾ? ಅವ್ರ ತಂದೆಯವರು ಕೂಡ ಇವತ್ತು ಹೇಳ್ತಾರೆ, ನನ್ನ ಮಗನ ಶವ ನೋಡೋಕ್ಕೂ ಕೂಡ ಇವರು ಬಿಟ್ಟಿರಲಿಲ್ಲ. ನಾನು ಹೋಟೆಲ್ಗೆ ಹೋದಾಗ ನಿಮ್ಮ ಮಗನ ಶವ ನೋಡಬೇಕಾದ್ರೆ ಅದಕ್ಕೆ ಮುಂಚೆ ನೀವು ಸೈನ್ ಮಾಡಬೇಕು ಅಂದರು. ಹಾಗಾಗಿ ನನಗೆ ಆ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನನಗೆ ಇದನ್ನೆಲ್ಲ ಓದಿ ನೋಡುವಂತಹ ಸಮತೋಲನದಲ್ಲಿ ನಾನು ಇರಲಿಲ್ಲ, ಹಾಗಾಗಿ ನಾನು ಸೈನ್ ಮಾಡಿಕೊಟ್ಟೆ ಅಂತಾರೆ. ಅಂದರೆ ಒಬ್ಬ ತಂದೆಗೆ ಒಬ್ಬ ಮಗನ ಶವ ತೋರ್ಸೋಕ್ಕೂ ಮುಂಚೆನೂ ಕೂಡ ಇವ್ರು ರಾಜಕಾರಣ ಮಾಡ್ತಾರೆ. ಒಬ್ಬ ಮಹಿಳೆಯ ವೈವಾಹಿಕ ಜೀವನದಲ್ಲಿ ಇವ್ರು ರಾಜಕಾರಣ ಮಾಡ್ತಾರೆ. ನಾಚಿಕೆ ಆಗಬೇಕು ಇವ್ರುಗಳಿಗೆ. ಎಸ್, ಈ ಕುರಿತಾಗಿ ಮತ್ತಷ್ಟು ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ಆದರೆ ಈಗಾಗಲೇ ಗಣಪತಿಯವರ ಕುಟುಂಬ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ. ಗಣಪತಿಯವರ ಸೋದರ ಮಾಚಿಯ ಈಗಾಗಲೇ JMF ನ್ಯಾಯಾಲಯದಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಜೊತೆಗೆ ಈಗ ಗಣಪತಿಯವರ ಪುತ್ರ ಹಾಗೂ ಪತ್ನಿ ಇಬ್ಬರೂ ಕೂಡ ಮತ್ತೆ ಕಾನೂನಿನ ಹೋರಾಟಕ್ಕೆ ನಿಂತಿದ್ದಾರೆ. ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ.